ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನ ದೀಪಾಗ್ರೆ ಶಂಕರಂ ಪ್ರೋಕ್ತಂ ದೀಪರಾಜಾಯ ತೇ ನಮಃ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿ ನಾವು ಪ್ರಾರ್ಥನೆ, ಅದೇ ನಮ್ಮ ಪ್ರಾರ್ಥನೆ, ಎಲ್ಲವೂ ಶುಭವಾಗಿ ಸಾಂಗವಾಗಿ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ. ಈಗ ಇವತ್ತಿನ ಕಾರ್ಯಕ್ರಮ ಸ್ಮರಣೆ ಮತ್ತು ಸ್ವರಾಂಜಲಿ. ಇಲ್ಲಿ ಸ್ಮರಣೆ ನಮ್ಮ ಶ್ರೀ ಅನಿಲ್ ಕುಲಕರ್ಣಿಯವರು, ನನ್ನ ಆಪ್ತ ಸ್ನೇಹಿತರು. ಅವರು ಬೆಂಗಳೂರಿಗೆ ಬಂದು ಭಾಳ ವರ್ಷ ಆಗಿರಲಿಲ್ಲ ಅಂತ, ಆದರೆ ಈ ಸಂಗೀತ ಹೇಳುವಂಥ ಚುಂಬಕ ಶಕ್ತಿ ಅವರನ್ನು ನಾನು ಭಾಳ ಆಪ್ತ ವಲಯದಲ್ಲಿ ಅವರನ್ನು ಸೇರುವಾಗೆ ಮಾಡ್ತು. ಯಾಕೆಂದರೆ ಅವರು ನನಗೆ ಶೇಷಾದ್ರಿಪುರಂ ಕಾಲೇಜಿನ ನನ್ನ ಮಗ ಧನಂಜಯ ಹೆಗಡೆಯ ಸಂಗೀತಕ್ಕೆ ಬಂದಿದ್ದರು. ಧನಂಜಯನ ಸಂಗೀತ ಕೇಳಿದ್ದಾಗಿಂದಲೂ ಅವರು ನನ್ನನ್ನು ಬೆಂಬಿಡದೆ, ಹೆಗಡೆ ಭಾಳ ನನಗೆ ಅವ್ರ ಭಾಷೆನೇ ಬೇರೆ ಟೈಪ್ ಇತ್ತು. ಮಾಡೋಣ ಸಂಗೀತ ಮಾಡೋಣ, ನಾನು ಇರ್ತೀನಿ, ಸಂಗೀತ ಮಾಡೋಣ. ಆ ಒಂದು ಥರದ ಹಂಬಲ, ಅವರ ಒಂದು ರೀತಿಯಾದಂಥ ಅತಿಯಾದಂಥ ಪ್ರೀತಿ, ಅದು ನನ್ನ ಮತ್ತು ಅವರ ಸ್ನೇಹದ ಮೊದಲೇದಾಗಿ ನಾನು ನೆನಪಿಸಬೇಕಾದ್ದು. ಅಷ್ಟು ಹೇಳಿ ಬಿಡಲಿಲ್ಲ, ಸುಮ್ಮನೆ ಬಾಯಲ್ಲಿ ಹೇಳಿಬಿಡು. ಭಾಳ ಮಂದಿ ಇರ್ತಾರೆ, ಹೆಗಡೆ ಚೆನ್ನಾಗಿ ಮಾಡ್ತೀರಿ, ನಾವು ಮಾಡೋಣ ಅಂತ. ಅವರು ಕೆಲವೇ ತಿಂಗಳಲ್ಲಿ ನಮ್ಮ ಗೀತಾ ಹೆಗಡೆ ಶಿಷ್ಯರಾದ ಶ್ರೇಯಾ ಗೊನುಗುಂಟ ಅವ್ರದ್ದನ್ನು ಅವ್ರ ಮನೆಯಲ್ಲೇ ಕರೆದು ಅಲ್ಲಿ ಹಾಡಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ತುಂಬ ಚೆನ್ನಾಗಿತ್ತು ಆ ಕಾರ್ಯ, ಆಪ್ತವಾಗಿತ್ತು, ತುಂಬ ಒಂದು ಹಿತವಾಗಿತ್ತು. ಅಂಥ ಕಾರ್ಯಕ್ರಮ ಎಷ್ಟೋ ಖರ್ಚು ಮಾಡಿ ಸ್ವಂತ ಮನೆಯಲ್ಲೇ ಮುಗಿದ ನಂತರ ಎಲ್ಲರಿಗೂ ಸವಿಯಾದ ಭೋಜನ ಎಲ್ಲ ರೀತಿಯಿಂದ ಮಾಡಿ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಕಳಿಸಿದರು. ಆಮೇಲೆ ತುಂಬ ನಮ್ಮ ಸಪ್ತಕ ಎಲ್ಲ ಕಾರ್ಯಕ್ರಮ, ನಮ್ಮ ಮನೆಯ ಮೇಲೆ ನಡೆಯುವಂಥ ಗುರುಪೂರ್ಣಿಮೆ, ಗೀತಾ ಹೆಗಡೆಯವರ ಶಿಷ್ಯರದಾಗಲಿ ಎಲ್ಲದಕ್ಕೂ ಬಂದು ಕೂತ್ಕೊಳ್ಳೋರು. ಅಂದರೆ ಅಷ್ಟೊಂದು ಸಂಗೀತದ ಪ್ರೀತಿ ಇತ್ತು. ಇದನ್ನು ನೆನಪು ಮಾಡ್ಕೋತಾ ಇದ್ದೆ. ಈಗೊಂದು 5-6 ತಿಂಗಳ ಹಿಂದೆ ನಮ್ಮ ಆರತಿ ಕುಲಕರ್ಣಿಯವರು, ಅವ್ರ ಶ್ರೀಮತಿಯವರು ಫೋನ್ ಮಾಡಿದ್ರು. ಮತ್ತು ನಮ್ಮ ಮನೆಯವರು ಇಷ್ಟೆಲ್ಲ ಮಾಡಿದ್ದಾರೆ, ಅವರು ನೆನಪಿಗೆ ನಾವೊಂದು ಕಾರ್ಯಕ್ರಮ ಮಾಡಬೇಕು, ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತ ಅದು ರೂಪುರೇಷೆನ ಅವರೇ ಹೇಳಿದ್ರು. ಅವರು ರಶೀದ್ ಖಾನನ್ನು ತುಂಬ ನೆನಪು ಮಾಡುವರು. ಅವರು ಭಾಳ ನನಗೂ ಗೊತ್ತದು, ತುಂಬ ಸಲ ಹೇಳಿದ್ದಾರೆ ಅವರು. ಅವರನ್ನು ರಶೀದ್ ಖಾನರ ಸ್ಮರಣೆ ಅಂತ ಮಾಡಿ ಅವರ ನೆನಪಿಗೋಸ್ಕರ ಸ್ವರಾಂಜಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದರು. ಅದಕ್ಕೆ ನಾನು ತಕ್ಷಣ ಡಿಸೈಡ್ ಮಾಡಿದೆ, ಹಾಗಾದರೆ ಅವರು ಹಿರಿಯ ಶಿಷ್ಯರಾದಂಥ ಪಂಡಿತ್ ಪ್ರಸಾದ್ ಕಾಪಾಡಿಯವ್ರನ್ನ ಕರೆದ್ರೆ ಅವರ ಇಚ್ಛೆಗೆ ಅನುಗುಣವಾಗುತ್ತೆ. ಅವರು ಇನ್ನೊಂದನ್ನು ಹೇಳಿದರು, ಅನಿಲ್ ಕುಲಕರ್ಣಿಯವರು ತುಂಬ ನಮ್ಮ ಶ್ರಾವ್ಯ ಸುದರ್ಶನ್ ಅಯ್ಯರ್ ಅಂತ ಈ ಒಂದು ಬಾಲಕಿಯ ಕಾರ್ಯಕ್ರಮ ತುಂಬ ತಾನು ಮಾಡಿಸ್ಬೇಕು ಅವ್ರದನ್ನು ಅಂತ ಹೇಳೋರಿಗೆ ಆಸೆ ಇತ್ತು. ಹಾಗಾಗಿ ಅವ್ರದನ್ನು ಇಡೀ ಹೆಗಡೆಯವರಂದರು. ಖಂಡಿತ ನಮಗೆ ಆ ಆತ್ಮಕ್ಕೆ ಆ ಶಾಂತಿ ಸಿಗುವಂಥ ಕಾರ್ಯಕ್ರಮಗಳಾಗಬೇಕಂತ ಹೇಳಿದ್ರೆ ನಮ್ಮ ಇಚ್ಛೆನೂ. ಖಂಡಿತ ಇವತ್ತು ಅದನ್ನು ಮಾಡೋಣ ಅಂತ ಇಲ್ಲಿ ಅನಿಲ್ ಕುಲಕರ್ಣಿಯವರ ಸ್ಮರಣೆ ಹಾಗೂ ಪದ್ಮಭೂಷಣ ಉಸ್ತಾದ್ ರಶೀದ್ ಖಾನ್ ಅವರ ಹಿರಿಯ ಶಿಷ್ಯರಾದಂಥ ಪಂಡಿತ್ ಪ್ರಸಾದ್ ಕಾಪಾಡೆಯವರಿಂದ ಸ್ವರಾಂಜಲಿ, ಹಾಗಾಗಿ ಹೆಸರು ಬಂದಿದ್ದು. ಇನ್ನು ಈ ಬಗ್ಗೆ ಮತ್ತು ಹೆಚ್ಚಿನ ವಿವರವನ್ನು ಈ ಕಾರ್ಯಕ್ರಮ ನಂತರ ಆರತಿ ಕುಲಕರ್ಣಿಯವರು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಈಗ ನಾವು ಮೊದಲನೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಮಾರಿ ಶ್ರಾವ್ಯ ಸುದರ್ಶನ್ ಅಯ್ಯರ್ ಹಾಗೂ ಶ್ರೀಮತಿ ಪೂರ್ಣಿಮಾ ಸುಮಂತ್ ಹಾಗೂ ಡಾಕ್ಟರ್ ಗಜಾನ್ ಸಬಾಯ್ತ್ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೀನಿ.
ಕಲಾವಿದರನ್ನು ನಮ್ಮ ಕಾರ್ಯಕ್ರಮ ನಂತರ ಅವರ ಕಿರುಪರಿಚಯವನ್ನು ಮಾಡಿಕೊಡ್ತೀನಿ. ಯಾಕೆಂದರೆ ಇನ್ನೂ ಹೆಚ್ಚು ಜನ ಬರ್ತಾರೆ, ಆಗಿನ್ನೂ ಹೆಚ್ಚು ಜನರಿಗೆ ಅದು ತಲುಪುತ್ತೆ ಅಂತೇಳುವ ಸದುದ್ದೇಶ. ಅವರ ಪ್ರದರ್ಶನದ ಮೂಲಕವೇ ನಿಮಗೆ ಅವರ ಪರಿಚಯ ಮೊದಲು ಆಗಲಿ ಅಂತ ನನ್ನ ಸಪ್ತಕದ ಸಂಪ್ರದಾಯ. ಅದು 3 ಯುವ ಕಲಾವಿದರನ್ನು ನಾನು ಹಾರ್ದಿಕವಾಗಿ ಸಪ್ತಕದ ಪರವಾಗಿ ಹಾಗೂ ಕೂತಂಥ ಹಿರಿಯರೆಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾ, ತಮ್ಮ ಕಾರ್ಯಕ್ರಮ ಪ್ಲೀಸ್ ಬಿಗಿನ್ ಯುವರ್ ಕಾನ್ಸರ್ಟ್. ಶ್ರಾವ್ಯಾಜಿ. So much, Hegde ji. Thank you so much for this opportunity, Aarti, dear Aarti auntie, and Hegde ji for this wonderful opportunity to honor the purest soul that I have ever known. Anil Mama has only been a light and happiness to anybody that he ever interacted with. My experience had not been any different. It's such an honor to be able to offer singing for someone who is such an avid listener and rasika and connoisseur of both Hindustani and Carnatic. So, what better way to honor such a wonderful person. And I would really like to thank all my gurus, my parents, and everyone who has supported me to be able to at least sing a little bit in front of you. This is my first public Shastriya Sangeet performance. So please bless me and forgive my mistakes, and I hope you enjoy. So I'll be starting with Jaunpuri, then I'll go into Yaman and some bhajans. So, Jaunpuri. Dha 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 sa dha sa ni sa sa re ni sa re ni sa da 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 pa pa da ni sa re sa da da dha sa sa re ma pa re sa re ma pa da ma pa re da re ni sa suhavana lagi aaj savera suhavana lagi aaj savera सुहावन लागी आज सवेरा सुहावन
सा रे नि सा रे नि सा दा दा पा दा नि सा रे सा दा दा पा गा रे दा दा पा दा नि सा रे सा सा रे मा पा दा दा पा दा मा पा गा रे सा सुहावन लागे रे मा पा दा 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 पा रे दा 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 सा दा 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 पा 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 गा रे सा सा रे मा पा दा मा पा सुहावन लागी आज सवेरा धामा पा पा गा गा रे 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 सा रे नि 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 सा रे रे सा सा रे मा पा दा मा पा पा गा गा रे सा सुहावन लागे
रे रे सा सा नी सा सा रे 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 मा 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 पा 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 दा 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 पा दा दा पा मा पा गा 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 रे सा सुहावन लागी रे रे दा 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 रे रे मा मा पा पा दा 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 पा मा पा गा 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 रे 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 सा रे मा पा दा मा पा सा नी सा रे रे सा रे मा पा मा पा नी धा पा मा ग रे सा रे मा पा सा नी धा पा मा ग रे सा रे मा पा सा नी धा पा पा धा नी सा रे गा गा रे सा नी सा रे धा पा मा पा सुहावन लागी आज सवेरा सा 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 नी धा पा मा ग रे सा 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 नी धा पा मा पा नी धा पा मा ग रे सा गा गा रे सा नी सा रे रे सा नी सा नी धा पा मा पा सा नी धा पा मा पा धा पा सुहावन लागी आज सवेरा सुहावन लागी आज सवेरा आज सवेरा उमंग भरी छवि रंग घनेरा उमंग भरी छवि रंग घनेरा सुहावन लागी सुहावन लागी सुहावन लागी आज सवेरा। अब पायल बाजन लागी रे 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 कैसे कर आऊं तुम्हारे पास अब पायल बाजन लागी रे अब पायल बाजन लागी
कैसे कर आऊं तुम्हारे पास अब पायल बाजन लागी रे अब पायल बाजन लागी रे सास ननद मोरे जन्म की बैरन सास ननद मोरे जन्म की बैरन सब रंग पिया हूँ तोरे दास अब पायल बाजन लागे रे अब पायल बाजन लागे रे अब रे मा पा सा नी धा पा मा पा नी धा पा मा ग रे सा नी सा नी नी सा सा रे मा मा पा रे मा पा सा नी धा पा मा पा नी धा पा मा पा अब पायल बाजन लागी रे सा सा नी सा सा रे मा मा पा नी धा पा मा ग रे सा सा रे मा मा पा रे मा पा सा नी धा पा मा ग रे सा अब पायल बाजन लागी रे अब रे मा पा नी धा पा मा ग रे सा सा नी धा पा मा ग रे सा सा रे मा पा मा पा सा नी धा पा मा ग रे सा अब पायल बाजन लागी रे अब पायल रे मा पा सा नी धा पा मा ग रे सा नी सा रे सा नी सा नी धा पा मा पा सा नी धा पा मा पा रे मा पा सा नी धा पा मा ग रे सा अब पायल बाजन लागी रे अब पायल सा रे ग रे सा नी सा रे मा पा नी धा पा मा ग रे सा नी धा पा मा ग रे सा मा पा नी धा पा मा ग रे सा नी धा पा मा पा रे मा पा नी धा पा मा पा रे मा नी धा पा सा रे मा पा नी धा पा मा पा सा नी धा पा मा ग रे सा अब पायल बाजन लागी मा पा नी धा पा मा पा रे मा पा नी धा पा मा पा सा रे मा पा नी धा पा मा पा सा नी धा पा मा पा रे मा नी धा पा मा पा रे मा पा धा पा सा नी धा पा मा ग रे सा अब पायल बाजन लागी रे अब पायल रे सा सा नी सा सा रे मा मा पा नी धा पा मा ग रे सा रे मा पा सा नी धा पा मा ग रे सा अब पायल बाजन लागी रे अब पायल रे सा नी सा सा नी धा पा नी सा रे मा पा नी धा पा मा पा सा नी धा पा मा ग रे सा अब पायल बाजन लागी रे अब पायल रे मा पा नी धा पा मा पा धा नी सा रे ग रे सा रे मा ग रे सा नी धा पा मा पा सा नी धा पा मा ग रे सा अब पायल बाजन लागी रे पायल बाजन रे मा मा पा सा सा रे मा मा पा सा रे मा पा सा रे मा पा सा रे मा पा नी धा पा मा ग रे सा अब पायल बाजन लागी रे अब पायल बाजन लागी रे अब पायल बाजन पा नी सा पा सा नी धा पा नी धा पा मा पा रे मा पा सा नी धा पा मा पा रे मा पा ग रे सा नी सा पा नी सा ग रे सा रे मा पा नी धा पा मा ग रे सा 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 रे मा पा बाजन लागी रे अब पायल बाजन लागी रे अब पायल पा मा पा सा नी सा
ni da ba re ma re pa ma ba ni da ba ma ga re sa sa re 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 ma re ma ma ba ba la ba la sa re re ma re ma ba ba la da sa re ma ba da re ma ba da ba sa ni da ba ma ga re sa बाजन लागे रे अब पायल बाजन लागे रे कैसे कर आऊं तुम्हारे पास अब पायल बाजन लागे रे अब पायल बाजन पायल बाजन पायल बाजन ला Rag Yaman and interesting Rupak Tarana in Rag Yaman. आदिदेव महादेव हे दयानिधे 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 नीलकंठ पार्वतीश हे कृपानिधे नीलकंठ पार्वतीश हे कृपानिधे आदिदेव महादेव हे दयानिधे नमस्तेस्तु विश्वेश्वर त्र्यंबकेश गंगाधर नमस्तेस्तु विश्वेश्वर त्र्यंबकेश गंगाधर नमस्तेस्तु विश्वेश्वर त्र्यंबकेश गंगाधर नंदिकेश बालचंद्र हे पशुपते नंदिकेश बालचंद्र हे पशुपते आदिदेव महादेव हे दयानिधे आदिदेव महादेव हे दयानिधे कृपा भरो दुख हरो हर्ष भरो हे शंकर कृपा भरो दुख हरो हर्ष भरो हे शंकर हृदय
हर्ष भरो हे शंकर हृदय कंज सदा बसो हे शिव करुणानिधे आदिदेव महादेव हे दयानिधे आदिदेव महादेव हे दयानिधे आदिदेव महादेव हे दयानिधे आदिदेव महादेव हे दयानिधे नीलकंठ पार्वतीश हे कृपानिधे नीलकंठ पार्वतीश हे कृपानिधे आदिदेव महादेव आदिदेव महादेव आदिदेव महादेव हे दयानिधे। राजा पंढरीचा कानडा राजा पंढरीचा कानडा राजा पंढरीचा कानडा राजा पंढरीचा वेदा नाही कळला वेदा नाही कळला अंतपार याचा कानडा राजा पंढरीचा कानडा राजा पंढरीचा कानडा राजा पंढरीचा निराकार तू निर्गुण ईश्वर निराकार तू निर्गुण ईश्वर जसा प्रगटला असा विठेवर जसा प्रगटला असा विठेवर उभय ठेविले हात कटीवर उभय ठेविले हात कटीवर पुतळा चैतन्याचा कानडा राजा पंढरीचा कानडा राजा पंढरीचा कानडा राजा पंढरीचा परब्रह्म हे हा नाम्याची खीर चाकतो हा नाम्याची खीर चाकतो सोकोबासी गुरे राखतो हा नाम्याची खीर चाकतो चोकोबासी गुरे राखतो पुरंदराचा हा परमात्मा पुरंदरा
दामाजीचा कानडा राजा पंढरीचा कानडा राजा पंढरीचा कानडा राजा पंढरीचा परब्रह्म हे भक्तासाठी परब्रह्म हे भक्तासाठी मुखे ठाकले भीमे काठी मुखे ठाकले भीमे काठी उभा राहिला भाव सावयव उभा राहिला भाव सावयव जणू की पुंडलिकाचा कानडा राजा पंढरीचा कानडा राजा पंढरीचा कानडा राजा पंढरीचा वेदा नाही कळला वेदा नाही कळला अंत पार याचा कानडा राजा पंढरीचा कानडा राजा पंढरीचा राजा पंढरीचा राजा पंढरीचा ಇಷ್ಟೊತ್ತಿನ ತನಕ ತಾವು ಶ್ರಾವ್ಯ ಸುದರ್ಶನ ಅಯ್ಯರ್ ಅವರ ಗಾಯನ, ಶ್ರೀಮತಿ ಪೂರ್ಣಿಮಾ ಸಾಮಂತ್ ಅವರ ತಬಲಾ ಹಾಗೂ ಡಾಕ್ಟರ್ ಗಜಾನನ್ ಸಬಾಯಿತ್ ಅವರ ಹಾರ್ಮೋನಿಯಂ ವಾದನವನ್ನು ಕೇಳಿದಿರಿ, ಸಂತೋಷಪಟ್ಟಿದ್ದೀರಿ. ಅವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಬಯಸ್ತೀನಿ. ಶ್ರಾವ್ಯ ಸುದರ್ಶನ್ ಅಯ್ಯರ್ ಇವರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶಿಕ್ಷಣ ಶ್ರೀಮತಿ ಮಾಯಾ ದೇಶಪಾಂಡೆ, ಶ್ರೀ ಮಂಜುನಾಥ್ ಹೊಸವಾಲ್ ಅವರಲ್ಲಿ ಅಭ್ಯಾಸ ಮಾಡಿ ಈಗ ಶ್ರೀ ಸಂಕೇತ್ ಸಪ್ರೆ ಅವರಲ್ಲಿ ಮುಂದುವರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವರ ಆಯ್ಕೆ ಶ್ರೀ ಅನಿಲ್ ಕುಲಕರ್ಣಿ ಅವರದ್ದು. ಪ್ರತಿಭಾವಂತ ಯುವ ಕಲಾವಿದರಿಗೆ ಅವಕಾಶ ಕೊಡುವುದರಲ್ಲಿ ಎತ್ತಿದ ಕೈ ಅವರದ್ದಾಗಿತ್ತು. ಅದಕ್ಕೆ ನನ್ನ ಸಹಮತವೂ ಇತ್ತು. ಹಾಗಾಗಿ ಇವತ್ತಿನ ಇವರ ಈ ಪ್ರಪ್ರಥಮ ಕಾರ್ಯಕ್ರಮ ಅಂತ ಅವರೇ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಕಾನ್ಸರ್ಟ್, ಪಬ್ಲಿಕ್ ಕಾನ್ಸರ್ಟ್. ಮಗು ತಾಯಿ ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚಿಸಿ ಬಿಡ್ತಾಳಂತೆ ಸಣ್ಣ ಮಗುನ, ಯಾಕೆಂದ್ರೆ ನಡಿಲಿಕ್ಕೆ ಕಲೀಲಿ ಅಂತ ಅಥವಾ ಓಡ್ಲಿಕ್ಕೆ ಕಲೀಲಿ ಅಂತ. ಹೀಗೆ ಈ ನಾವು ಕಲಾವಿದರನ್ನು ಅವಳ ಅಡ್ಡಿಲ್ಲ, ಏನೂ ಬೆಳಿಬೇಕು, ಒಪ್ಪೋಣ, ಅದರೊಂದು ಅವಕಾಶ ಕೊಟ್ಟರೆ ಅಂತ ತಪ್ಪಲ್ಲಲ್ಲ, ಸದುದ್ದೇಶ ಅಲ್ವ ಅದು. ಆ ಉದ್ದೇಶದಿಂದ ಇವತ್ತು ಶ್ರಾವ್ಯ ಅವರ ಸುಶ್ರಾವ್ಯವಾದ ಸಂಗೀತವನ್ನು ತಾವು ಕೇಳಿ ಸಂತೋಷಪಟ್ಟಿದ್ದೀರಿ. ಇವರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವರಿಗೆ ಈಗ ಹೆಚ್ಚಿನ ಬೆಂಬಲ ಪ್ರೋತ್ಸಾಹ, ತಾನು ಒಂದು ಉತ್ತಮ ಹಾಡುಗಾರ್ತಿ ಆಗಲೇಬೇಕು ಅಂತ ಹೇಳುವಂಥ ಹಠಕ್ಕೆ ಅವರೀಗ ನಮ್ಮ ದೇಶದ ಯಾಕೆ ಇಡೀ ಜಗತ್ತಿನ ಪ್ರಖ್ಯಾತ ಗಾಯಕಿಯಾದಂಥ ಶ್ರೀಮತಿ ಏನಾಯ್ತರು ಕೌಶಿಕಿ ಚಕ್ರವರ್ತಿ ಅವರ ಮಾರ್ಗದರ್ಶನದಲ್ಲಿ ಅವರ ಸ್ವರತೀರ್ಥ, ಆ ಸ್ವರತೀರ್ಥ ಅಲ್ವಾ, ಇದು ಸ್ವರತೀರ್ಥ ಅವರ ಸ್ಕೂಲ್ ನೇಮ್
ಆ ಸ್ಕೂಲ್ ನೇಮ್ ಸುರತೀರ್ಥ. ಆ ಶಾಲೆಯಲ್ಲಿ ತನ್ನ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಒಂದು ವಿಶೇಷವಾದ ಆ ಶ್ರಮ ವಹಿಸ್ತಾ ಇದ್ದಾರಲ್ಲ, ಅದನ್ನು ಮೆಚ್ಚಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ಅವಳಿಗೆಲ್ಲ ಒಂದು ವಿಶೇಷವಾದ ಸ್ಥಾನಮಾನ ಈ ಸಂಗೀತ ಜಗತ್ತಿನಲ್ಲಿ ಮುಂದೆ ದೊರಕಿ ಆಗಲೂ ಅವರು ಸಪ್ತಕವನ್ನು ನಿಮ್ಮನ್ನೆಲ್ಲ ನೆನಪು ಮಾಡಲಿ ಅಂತ ಹೇಳ್ತಾ, ನನ್ನ ಪ್ಲೀಸ್ ರಿಮೆಂಬರ್ ದೋಸ್ ಡೇಸ್ ವೆನ್ ಯು ಆರ್ ಬಿಕಮ್ ಎ ಬಿಗ್ ಆರ್ಟಿಸ್ಟ್. ಇನ್ನು ಇವರಿಗೆ ತಬಲಾದಲ್ಲಿ ಪೂರ್ಣಿಮಾ ಸುಮಂತ್ ಅವರ ಹೇಳಿದ್ದೀನಿ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಾರುಕೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಇವರ ತಬಲಾ ಅಭ್ಯಾಸದ ಪ್ರಾರಂಭ ಅಲ್ಲಿಯ ವಿದ್ವಾನ್ ಬಾಲಚಂದ್ರ ಹೆಬ್ಬಾರ್ ಅವರಲ್ಲಿ ನಡೆಯಿತು. ಪ್ರಸ್ತುತ ನಿಮ್ಮೆಲ್ಲರ ಅತ್ಯಂತ ಪರಿಚಿತರಾದಂಥ ಅತ್ಯಂತ ವಿಶಿಷ್ಟ ತಬಲಾ ವಾದಕರಾದಂಥ ಶ್ರೀ ಗುರುಮೂರ್ತಿ ವೈದ್ಯ ಅವರಲ್ಲಿ ಮುಂದಿನ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯುವತಿಯರಿಗೆ ಮದುವೆ ಆದಮೇಲೆ ಅದಕ್ಕೂ ನಂತರದ ಅವರ ಜೀವನದಲ್ಲಿ ಅದರಲ್ಲೂ ಈ ತಬಲಾ ಅಂತ ಒಂದು ಅವನದ್ದ ವಾದ್ಯಗಳ ಅಭ್ಯಾಸ ಮಾಡೋರು ಭಾಳ ಕಡಿಮೆ, ಭಾಳ ಕಡಿಮೆ. ಬೇರೆ ಎಲ್ಲ ಮಾಡ್ತಾರೆ, ತಬಲಾಕ್ಕೆ ಲೇಡೀಸ್ ಹೋಗೋದು ತುಂಬ ಕಡಿಮೆ. ನಮ್ಮ ಊರಲ್ಲಿದ್ದಾರೆ ಹೀಗೆ ಸಾಹಸ ಮಾಡುವವರು. ವಿಜೇತ ಹೆಗಡೆ ಅಂತ ಭಾಳ ಒಂದು ಕಷ್ಟಪಟ್ಟವರೆಲ್ಲ ಕಲಿತಾ ಇದ್ದಾರೆ. ಇವಳು ಆ ಒಂದು ವಿಷಯದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟು ಇಲ್ಲಿ ಬಂದು ಆ ಒಂದು ಸಾಧನೆ ಮುಂದುವರಿಸಿದಾರಲ್ಲ, ಅದನ್ನು ಮೆಚ್ಚಲೇಬೇಕು. ಇಲ್ಲೊಂದು ವಿಷಯ ಔಟ್ ಆಫ್ ರೆಕಾರ್ಡ್ ಅಂತ ಇಟ್ಕೊಳ್ಳಿ. ಅವರ ಪುಟ್ಟ ಮಕ್ಕಳು ಈಗ ತಾಳ ಬಾರಿಸಿದರು. ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಶ್ರೀಕೃತಿ ಸ್ವೀಕೃತಿ ನಾವೆಲ್ಲ ಸ್ವೀಕಾರ ಮಾಡಿದ್ದೀವಿ. ಅವರ ವಿಶೇಷ ಅಂದರೆ ಆ ಮಕ್ಕಳಷ್ಟೇ ಸಣ್ಣಿರುವಾಗ ನಾನು ಅವ್ರ ತಾಯಿಯನ್ನು ನೋಡಿದ್ದೀನಿ. ಅವ್ರಿಗೆ ಆ ಕಾಲದಿಂದನೂ ಸಪ್ತಕ ಸಹಾಯ ಹಸ್ತ ಇತ್ತು. ಇದೊಂದು ಅಭಿಮಾನ ಸಂಗತಿ ನಮಗೆ. ಯಾಕೆ ನಾವು ಕೊಟ್ಟದ್ದನ್ನು ಒಂದು ಸದ್ಬಳಕೆ ಮಾಡಿಕೊಂಡು ಒಂದಿಷ್ಟು ವಿಶೇಷ ಕಷ್ಟಪಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಮೆಚ್ಚಬೇಕಾದ್ದು. ಇವರ ತಾಳದಿಂದಾಗಿ ಭಜನೆಗೆ ಒಂದು ಹೊಸ ರಂಗೇ ಬಂತಲ್ಲ, ಅದಕ್ಕೆ ನಾವು ಮೆಚ್ಚಬೇಕು. ಇನ್ನು ಡಾಕ್ಟರ್ ಗಜಾನ್ ಸಭಾಯತ್ ಇವರ ಪರಿಚಯ. ಇವರ ಮೊದಲ ಗುರು ತಾಯಿ ಶ್ರೀಮತಿ ಚಂದ್ರಮತಿ ಸಭಾಯತ್. 4ನೇ ವರ್ಷದಲ್ಲಿರುವಾಗಲೇ ಜನನಿಯಿಂದ ಪಾಠ ಕಲಿತ ಧನ್ಯ ಜೀವನ ಗಜಾನನದು. ತಂದೆ ವೈದ್ಯರಾದ ಕಾರಣ ಅವರ ಆಸೆಯಂತೆ ವೈದ್ಯಕೀಯ ಅಭ್ಯಾಸದಲ್ಲಿಯೂ ಗಮನಾರ್ಹ ಸಾಧನೆ ಮಾಡಿ ಪ್ರತಿಷ್ಠಿತ ನಿಮಾನ್ಸ್ ಸಂಸ್ಥೆಯಲ್ಲಿ ಮನೋರೋಗ ತಜ್ಞರಾಗಿ ದುಡಿಯುತ್ತಾ ಇದ್ದಾರೆ. ಇವರ ಬಹುಮುಖ ಪ್ರತಿಭೆ ಇದಕ್ಕೆ ನೀರೆರೆದವರು ಇವರ ಸೋದರತೆಯವರಾದ ಶ್ರೀಮತಿ ವಸುಧಾ ಶರ್ಮಾ ಸಾಗರ ಅವರು. ಅವರಲ್ಲಿ ಗಾಯನವನ್ನು, ಶ್ರೀ ಶೇಷಾದ್ರಿ ಅಯ್ಯಂಗಾರವರಲ್ಲಿ ತಬಲಾವನ್ನು, ಪ್ರಾರಂಭದಲ್ಲಿ ಶ್ರೀ ಪ್ರಕಾಶ್ ಹೆಗಡೆ ಕಲ್ಲರಮನೆ ಅವರಲ್ಲಿ ಕೊಳಲನ್ನು ಅಭ್ಯಾಸ ಮಾಡಿ ಈಗ ಗುರು ಶಿಷ್ಯ ಪರಂಪರೆಯಲ್ಲಿ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿಯವರಲ್ಲಿ ತಮ್ಮ ಸಾಧನೆಯನ್ನು ಮುಂದುವರಿಸಿದ್ದಾರೆ. ಈ ಒಂದು ವಾರದಿಂದ ಅವರ ಕೊಳಲ್ವಾದದ ಕಾರ್ಯಕ್ರಮವನ್ನು ಸಪ್ತಕ ಏರ್ಪಡಿಸಿತ್ತು. ಇವತ್ತು ಹಾರ್ಮೋನಿಯಂ ವಾದನ, ಅವರು ತಬಲಾ ವಾದನ ಯಾವಾಗ ಅಂತ ನಾವು ಕಾಯ್ತಾ ಇದ್ದೇನೆ. ಇವರ ಈ ವೈದ್ಯಕೀಯ ಹಾಗೂ ಮನೋರೋಗ ಶಾಸ್ತ್ರಜ್ಞರಾದ್ದರಿಂದ ಮಾನಸಿಕ ಚಿಕಿತ್ಸೆಯೊಂದಿಗೆ ಸಂಗೀತದ ಮೂಲಕವೂ ಮನಸ್ಸಿನ ಶಾಂತಿಗೆ ಸುಖ ನೀಡುವಲ್ಲಿ ಪ್ರವೀಣನಾಗಲಿ ಎಂಬುದೇ ನಮ್ಮೆಲ್ಲರ ಆಸೆ. ಇದು ಔಟ್ ಆಫ್ ರೆಕಾರ್ಡು. ಇವರನ್ನು ಶಿಶು ಇದ್ದಾಗಲೇ ನೋಡಿದ್ದೀನಿ. ಯಾಕೆಂದರೆ ಇವರ ತಾಯಿ ಮತ್ತು ನನ್ನ ಶ್ರೀಮತಿಯವರು, ಇವರ ಅಜ್ಜಿ ಮತ್ತು ನನ್ನ ಶ್ರೀಮತಿ ಗೀತಾ ಅವರ ಅಕ್ಕ ತಂಗಿಯಂದಿರು. ಹಾಗಾಗಿ ಆಗಲೇ
ಅವ್ರ ತೊಟ್ಲಲ್ಲಿರುವಾಗ ನೋಡಿದ್ದೀನಿ. ಇವರೆಲ್ಲ ಬೆಳೀತಾ ಬಂದ್ರಲ್ಲ, ಅದೇ ಸಂತೋಷ ನಮಗೆ. ಅಷ್ಟಕ್ಕೆ ನನ್ನಿಂದ ಹೇಳಲೇಬೇಕಾಗಿದೆ. ಯಾಕೆಂದರೆ ಮಕ್ಕಳಿಗೆ ಒಂದು 4 ಒಳ್ಳೆ ಮಾತಾಡೋದ್ರಿಂದ ನಮ್ಮ ಖರ್ಚೇನು ಹೋಗೋದಿಲ್ಲಲ್ಲ. ಒಳ್ಳೆ ಈಗ ನಾವು ಇವತ್ತಿನ ಕಾರ್ಯಕ್ರಮದ ವಿಶೇಷ ಹೊಣೆಯನ್ನು ಹೊತ್ತ ಶ್ರೀಮತಿ ಆರತಿ ಅನಿಲ್ ಕುಲಕರ್ಣಿಯವರ ವೇದಿಕೆ ಕರೆದು ಒಂದು 4 ಮಾತನ್ನು ಅವ್ರ ಬಗ್ಗೆ ಮತ್ತು ಅವರ ಅನಿಲ್ ಕುಲಕರ್ಣಿಯವ್ರ ಬಗ್ಗೆ ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ನನಗಷ್ಟು ಬರೋಲ್ಲ. ಅವರ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ನವರು ಇದ್ದಾರಂತೆ. ಹಾಗಾಗಿ ಬನ್ನಿ ಮೇಡಮ್, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. Namaskara. Thank you, Hegde ji, for those wonderful words. What can I say? I actually wrote a speech, but now I think I have to just throw this and just talk extempore after all what Mr. Hegde spoke. First of all, Shravya, a scintillating debut, I must say. And of course, wonderful accompanying by Purnima and Dr. Gajanan. So it was an amazing, amazing debut, I think. And as Mr. Hegde said, that, when you become a bigger singer, maybe one day you'll look back on this day, and we will also look back on this day and we'll say, yeah, we heard her first performance. So grateful for this. Thank you. Yeah? Thank you. So that was, Now what can I say about Anil? Anil was somebody who was so passionate about Hindustani classical music. And the only way I could pay a tribute to mark his first year of passing away was to hold this concert. It was the only way I thought fitting for him. And I'm sorry if I'm a little emotional. But yes, this I think he would be very happy wherever he is. And watching this, hearing this, I'm sure he would be that. He has been always promoting young talent. And in whatever way he could, by sponsoring and holding chamber concerts, he would do that. And it was simply his words, his attendance at every concert, which he would never miss. That itself was so much of motivation for everybody. He has been associated with Mr. Hegde and Saptak very closely. So it was very natural for me to reach out to Saptak to organize this concert. And I think, Mr. Hegde, I cannot thank you enough for this. It is with very deep gratitude that I thank Mr. Hegde and Saptak for organizing this concert. And, okay, I would also take this opportunity to say that although it is also a tribute concert for Anil, via this concert, it is my very blessing, I would say. It is my blessing that I am also able to pay a tribute to the late renowned Ustad Rashid Khan. And in that regard, I would also like to thank all the artists who have given us so graciously their performance, their time for this event. Again, Mr. Hegde, thank you once again. And yes, thank you all you wonderful Rasikas for coming out here today. And I'm sure it's going to be a wonderful evening further on after this performance. So I hope that you will enjoy this concert. I also wish to thank my family and my friends who are here to support me, and also those who are all over the world in spirit here today with me, just to support this event and to support Anil's memory. So thank you once again. And also, yes, please have a wonderful evening. Yeah. Namaskar. Yeah, and off the record, it's just that my Kannada is not as good as Mr. Hegde's, so I did not want to kind of speak it here. Yeah. Okay, thank you. Will you go- Yeah.